ಗೀತಾ ಮಹಾತ್ಮೆ. ಪ್ರಾಪಂಚಿಕ ಜೀವನದಲ್ಲಿ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇವುಗಳನ್ನು ಸಹಜ ಎಂದು ತಿಳಿದರೆ ಎಂತಹ ಸಂದರ್ಭ ಬಂದಾಗಲೂ ಎದುರಿಸುವ ಆತ್ಮವಿಶ್ವಾಸ ನಮ್ಮದಾಗಿರುತ್ತದೆ. ಇದನ್ನೇ ಶ್ರೀಕೃಷ್ಣ ಅರ್ಜುನನಿಗೆ 2ನೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ ಉಪದೇಶಿಸಿದ್ದಾನೆ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಜಿಪುಣನೋರ್ವ ಹಣ ಗಳಿಕೆಯನ್ನು ಉದ್ದೇಶವಾಗಿಟ್ಟುಕೊಂಡು ಗಳಿಕೆಯನ್ನೆಲ್ಲ ಸಂಗ್ರಹಿಸುತ್ತಾ ಬರುತ್ತಾನೆ. ಅದನ್ನು ಯಾವುದೇ ಸಂದರ್ಭದಲ್ಲೂ ಖರ್ಚು ಮಾಡುತ್ತಿರಲಿಲ್ಲ. ಈ ರೀತಿಯ ಗಳಿಕೆಯ ಭರದಲ್ಲಿ ಆತನಲ್ಲಿಯ ಆಯಸ್ಸು ಎಂಬ ಒಂದು ಅಮೂಲ್ಯ ಸಂಪತ್ತು ಖಾಲಿಯಾದದ್ದು ಆತನ ಗಮನಕ್ಕೆ ಬರಲೇ ಇಲ್ಲ. ಅದು ತಿಳಿಯುವುದರೊಳಗೆ ಆತನ ಶರೀರ ಪ್ರಕೃತಿ ಸಹಜವಾಗಿ ಮುಪ್ಪಾಗಿತ್ತು. ಮನುಷ್ಯ ಜನ್ಮ ಪಡೆದ ಬಳಿಕ ನಮ್ಮ ಕರ್ತವ್ಯದ ಬಗ್ಗೆ ಗಮನ ಹರಿಸಬೇಕು. ಲಾಭ, ಜಯ, ಸುಖ, ಕೀರ್ತಿಯ ಅಹಂಕಾರದಿಂದ ಕರ್ತವ್ಯ ಮರೆತು ನಾವೆಲ್ಲ ಯಾರನ್ನು ಗೌರವಿಸಬೇಕೋ, ಸ್ಮರಿಸಬೇಕೋ, ಉಪಚರಿಸಬೇಕೋ ಅವರನ್ನು ಮರೆತು ದಿನಗಳೆದರೆ ಜೀವನ ವ್ಯರ್ಥ. ನಷ್ಟ, ಅಪಜಯ, ದುಃಖ, ಅಪಕೀರ್ತಿ ಬಂದಾಗ ಎದುರಿಸದೆ ಪಲಾಯನವಾದಿಗಳಾಗಿ ಜೀವನದಲ್ಲಿ ಹಿಮ್ಮೆಟ್ಟುವುದರಿಂದ ಯಾವ ಸಾಧನೆಯೂ ಆಗಲಾರದು. ಸೋಲೆ ಗೆಲುವಿನ ಸೋಪಾನ ಎಂದು ಪುಟಿದೇಳಬೇಕು. ಸೋಲಿನಲ್ಲಿ ಕಲಿತ ಪಾಠ ಜೀವನದ ಗೆಲುವಿನ ಮೆಟ್ಟಿಲಾಗಬೇಕು. ಶ್ರೀಕೃಷ್ಣನು ಭಗವದ್ಗೀತೆಯ ಮೂಲಕ ಮನೋಸ್ಥೈರ್ಯದೊಂದಿಗೆ ಜೀವನ ಮೌಲ್ಯಗಳನ್ನೂ ಸಾರಿದ್ದಾನೆ. ಗೀತಾಭ್ಯಾಸ ಮಾಡುವ ಸಂಕಲ್ಪ ಮಾಡೋಣ. ಪ್ರಯತ್ನ ನಮ್ಮದು, ಫಲ ಭಗವಂತನದು. ಹರಿ ಓಂ.